ಆ್ಯಸ್ ಎಮ್ ಎಲ್ ಎ ಅವ್ರಿಗೆ ಗೊತ್ತಿಲ್ವಾ ನನ್ನ ಮನೇಲಿ ಸಿ ಸಿ ಕ್ಯಾಮ್ರಾ ಇದೆ ಇಲ್ಲ ಅನ್ನೋದು. 3 ದಿನ ಬಿಟ್ಕೊಂಡು ಆದಮೇಲೆ ನಮ್ಮ ಮನೇಲಿ ಕ್ಯಾಮ್ರಾ ಹಾಕ್ಸಿಲ್ಲ ಸರ್ಕಾರದವರು ಅಂತ ಬಂದು ಹೇಳ್ತಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅವ್ರಿಗೆ? ಒಬ್ಬ ಸಚಿವ ಆಗಿ ನಮ್ಮ ಮನೇಲಿ ಕ್ಯಾಮ್ರಾ ಇದೆ ಅನ್ನೋದು ಗೊತ್ತಿಲ್ಲ ಅಂದಮೇಲೆ ಅವ್ನು ಇನ್ನೇನ್ರಿ ಜನಗಳು ನೋಡ್ಕೊತಾನವನು? 48 ಜನದ ಮೇಲೆ ಹನಿ ಟ್ರ್ಯಾಪ್ ಇದೆ, ಪೆನ್ ಡ್ರೈವ್ ಇದೆ, ಜೋಬಲ್ ಇದೆ, ಇದ್ದಂಗೆ ಮಾತಾಡ್ಬಿಟ್ರಲ್ಲ, ಬಿಡಬೇಕಾಗಿತ್ತು ತಗೊಂಬಂದು. ರಾಜಕೀಯದಲ್ಲಿ ಯಾವ ರಾಜಕೀಯ ವ್ಯಕ್ತಿ ಕೂಡ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಹನಿ ಡ್ರಾಪ್ ಬಿಟ್ರೆ. ಸೊ ಹನಿ ಡ್ರಾಪ್ ಬಂದು ಇವಾಗ ಪರಮೇಶ್ವರ್ ಅವರು ಡೈರೆಕ್ಟಾಗಿ ಒಪ್ಕೊಂಡಿದ್ರು ನನ್ನ ಮೇಲೆ ಪ್ರಯೋಗ ಆಗಿದೆ ಅಂತ. ಸೊ ಹೈಕಮಾಂಡ್ ಕೂಡ ಕಂಪ್ಲೇಂಟ್ ಕೊಡಬೇಕು ಅಂದರೂ ಕೂಡ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅವರು. ಸೊ ಪರಮೇಶ್ವರ್ ಅವರಿಗೆ ಒಂದು 3 ಪುಟದ ಒಂದು ಪೇಜ್ನ ಬರೆದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವ ಹೆಸರು ಕೂಡ ಮೆನ್ಷನ್ ಇಲ್ಲ. ಏನು ಅನ್ಸುತ್ತಿದೆ ನೋಡಿದ್ರೆ? ನೋಡಿ ಮೇಡಮ್, ಇದೆಲ್ಲ ಫುಲ್ಲು ಒಂಥರ ರಾಜಕೀಯ ಇದು. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಪಕ್ಕ ಕೂತ್ಕೊಂಡ್ರು, ಅವಾಗ ಅವರೊಂದು ಸಂದೇಶ ಕಳಿಸಿದ್ರು, ನೀವು ಅಕಸ್ಮಾತ್ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ನಾನು ಆ ಕಡೆಯಿಂದ ಹೋಗಿ ತೊಗೊತೀನಿ ಅನ್ನೋದು ಒಂದು ಸಂದೇಶ ಕಳಿಸಿದ್ರು. ಅದಕ್ಕೆ ಇವ್ರು ಏನು ಮಾಡಿದ್ರು, ಸ್ವಲ್ಪ ದಿನ ಸುಮ್ಮನೆ ಇದ್ದು ಹನಿ ಟ್ರ್ಯಾಪ್ ಅನ್ನೋದು ಒಂದು ಬಾಣ ಬಿಟ್ಟರು. ಆಯಿತಾ? ಹನಿ ಟ್ರ್ಯಾಪು ಆಗಿದೆ ಅನ್ನೋದು ಸತ್ಯ ಆದರೆ ಅವರು ಹೌಸಲ್ಲಿ ನಿಂತ್ಕೊಂಡು ರೋಷಾವೇಶವಾಗಿ ನನ್ನ ಹತ್ರ ದಾಖಲೆಗಳಿದೆ, ನಾನು ಬಿಡುಗಡೆ ಮಾಡ್ತೀನಿ, ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಒಂದು ಸ್ವಲ್ಪ ದಿನ ಸುಮ್ಮನೆ ಆದಮೇಲೆ ನಿನ್ನೆ ಏನು ಮಾಡಿದ್ರು, ನಾನು ಹೋಗಿ ಗೃಹ ಸಚಿವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಆ್ಯಸ್ ಪರ್ ರೂಲ್ಸ್, ಆ್ಯಸ್ ಎಮ್ ಎಲ್ ಎ ಅವ್ರಿಗೆ ಗೊತ್ತಿಲ್ವಾ ನನ್ನ ಮನೇಲಿ ಸಿ ಸಿ ಕ್ಯಾಮ್ರಾ ಇದೆ ಇಲ್ಲ ಅನ್ನೋದು? 3 ದಿನ ಬಿಟ್ಕೊಂಡು ಆದಮೇಲೆ ನಮ್ಮ ಮನೇಲಿ ಕ್ಯಾಮ್ರಾ ಹಾಕ್ಸಿಲ್ಲ ಸರ್ಕಾರದವರು ಅಂತ ಬಂದು ಹೇಳ್ತಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅವ್ರಿಗೆ? ಒಬ್ಬ ಸಚಿವ ಆಗಿ ನಮ್ಮ ಮನೇಲಿ ಕ್ಯಾಮ್ರಾ ಇದೆ ಅನ್ನೋದು ಗೊತ್ತಿಲ್ಲ ಅಂದಮೇಲೆ ಅವ್ನು ಇನ್ನೇನ್ರಿ ಜನಗಳು ನೋಡ್ಕೊತಾನವನು? ಇವೆಲ್ಲ ಜನಗಳ ಕಣ್ಣಿಗೆ ಮಣ್ಣು ಎರಚೋ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಆಡಳಿತ ಮಾಡೋಕ್ಕೆ ಯೋಗ್ಯತೆಯೇ ಇಲ್ಲ ಹೇಳ್ಬೇಕು ಅಂತಂದೆ. ಏನು ಗೊತ್ತಾ, ಸುಮ್ಮನೆ ಜನಗಳಿಗೆ ಈಗ ಸದನದಲ್ಲಿ ಅಷ್ಟು ರೋಷಾವೇಶವಾಗಿ ಮಾತಾಡಿದ್ದು, 48 ಜನದ ಮೇಲೆ ಹನಿ ಟ್ರ್ಯಾಪ್ ಇದೆ, ಪೆನ್ ಡ್ರೈವ್ ಇದೆ, ಜೋಬಲ್ ಇದೆ, ಇದ್ದಂಗೆ ಮಾತಾಡ್ಬಿಟ್ರಲ್ಲ, ಬಿಡಬೇಕಾಗಿತ್ತು ತಗೊಂಬಂದು. ಎಲ್ಲ ನಾಟಕ. ಒಟ್ಟಿನಲ್ಲಿ ಅವ್ರ ಪಕ್ಷದಲ್ಲಿ ಒಳ್ಳೆ ಜಗಳ ಮಾಡ್ಕೊತಾ ಇದ್ದಾರೆ. ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಅದು ಹೆಂಗನ ಹಾಳಾಗೋಗ್ಲಿ, ಜನ ಏನ್ರಿ ಮಾಡ್ತಾರೆ? ಬೆಲೆ ಏರಿಕೆ ಎಲ್ಲ ಮಾಡಿಕೊಂಡು ಸಾಯಿಸ್ತಾ ಇದ್ದಾರೆ ಜನಗಳಿಗೆ. ನೆನ್ನೆ ಬಂದ್ಬಿಟ್ಟು 3 ಪುಟದ ಇದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವಾಗ ಏನು ಹೇಳ್ತಾರೆ ಗೃಹ ಸಚಿವರು, ಇದು ನಮಗೂ ಕಂಪ್ಲೇಂಟ್ ತೊಗೊಳಕ್ಕೆ ಬರಲ್ಲ, ಸ್ಪೀಕರ್ ಹ್ಯಾಂಡ್ಲು ಮಾಡಬೇಕು ಅಂತ. ಸ್ಪೀಕರ್ ಹ್ಯಾಂಡ್ಲು ಮಾಡಬೇಕು ಅನ್ನೋದು, ನೀವು ಕಾನೂನು ಓದಿರೋರು ನೀವುಗಳು ಈ ಥರ ನಾಟಕಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಬಡ ಜನಗಳ್ಗೇನು ಗೊತ್ತಾಗಲ್ಲ. ನನ್ನಂಥ ಸಾಮಾನ್ಯ ಮನುಷ್ಯನಿಗೆ ಅದು ಎಲ್ಲಿ ಏನು ಇದು ತೊಗೊಬೇಕು ಅನ್ನೋದೆಲ್ಲ ಗೊತ್ತು. ಆದರೆ ಇವರು ನಾಟಕ ಮಾಡಿಕೊಂಡು ಸುಮ್ಮನೆ ದಿನ ತಳ್ತಾ ಇದ್ದಾರೆ. ಅಲ್ಲ, ಒಬ್ಬ ಸಚಿವನ ಮನೆಗೆ ಸಿ ಸಿ ಕ್ಯಾಮ್ರಾ ಹಾಕ್ಸಿಲ್ಲ ಸರ್ಕಾರದವರು ಅಂದರೆ ಅವನ್ನ ಏನು ಹೇಳೋ ಸ್ಟೇಟ್ಮೆಂಟ ಮೇಡಮ್ ಅದು? ಏನು ಜನಗಳು ಮೂರ್ಖರ? ಇವ್ರು ಆಡ್ತಾರ ಆಟಗಳಿಗೆ. ನೆಕ್ಸ್ಟ್ ಎಲೆಕ್ಷನಲ್ಲಿ ತೋರಿಸ್ತಾರೆ ನೋಡಿ, ಪಾಠ ಕಲಿಸ್ತಾರೆ ಎಲ್ಲರೂ ಸೇರಿ. ಇದೆಲ್ಲ ಮೋಸ ಮೇಡಮ್. ಇದು ಒಟ್ಟಿನಲ್ಲಿ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸುಮ್ಮನೆ ನಾಟಕಗಳು ಮಾಡ್ತಾ ಇದ್ದಾರೆ. ಇವಾಗ 48 ಶಾಸಕರದ್ದು ವಿಡಿಯೋಸ್ ರೆಡಿ ಇದೆ ಅಂತಂದ್ರೆ, ಇಷ್ಟು ದಿನ ಶಾಸಕರು ಏನು ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಹೇಳೋದಾದ್ರೆ? ನೋಡಿ, 42 ಶಾಸಕರದೋ ಎಷ್ಟದೋ ಹನಿ ಟ್ರ್ಯಾಪ್ ವಿಡಿಯೋಗಳಿದೆ, ಕಾರ್ಖಾನೆನೇ ಓಪನ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರು. ಒಂದನ ಬಿಟ್ರಾ? ಬಿಡಲ್ಲ. ಸುಮ್ಮನೆ ಬುಟ್ಟಿಲಿ ಹಾವಿದೆ, ಬಿಡ್ತೀವಿ ಅನ್ನೋದಷ್ಟೇ. ಹಾವು ಇಲ್ಲ, ಬುಟ್ಟಿನೂ ಇಲ್ಲ ಅಲ್ಲಿ. ಸುಮ್ಮನೆ ಇವೆಲ್ಲ ನಾಟಕ ಮೇಡಮ್. ಅವರು ಹೋಗಿ ನಾವು ಹಿಂಗೆ ಮಾಡ್ತೀವಿ ಅಂತ ಆ ಬಣ್ಣದವ್ರು ಹೇಳೋದು, ಈ ಬಣ್ಣದವ್ರನ್ನ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳೋದು. ಒಟ್ಟಿನಲ್ಲಿ ಹಿಂಗೆ ಕಾಲ ಹಾಕ್ಕೊಂಡು ಒಂದು 5 ವರ್ಷ ಏನು ಅಭಿವೃದ್ಧಿ ಕಾರ್ಯ ಇಲ್ಲ. ಮತ್ತು ಸ್ಕೀಮ್ಗಳು, ಗ್ಯಾರಂಟಿ ಸ್ಕೀಮ್ ಅಂತೂ ಬಿಡಿ, ಪೇಪರ್ ಮೇಲೆ ಅದು ಕೋಟ್ಯಾಂತರ ರೂಪಾಯಿ ನುಂಗ್ಕೊಂಬಿಟ್ರು. ಯಾರಿಗೆ ಬಂತು ಅಂತ, ಯಾರಿಗೆ ಬಂದಿಲ್ಲ ಅಂತ ಚೆಕ್ ಮಾಡೋರು ಯಾರಿದ್ದಾರೆ? ಯಾರೂ ಇಲ್ಲ. ಅವ್ರು ಆಡಿದ್ದೇ ದಾರಿ, ಮಾಡಿದ್ದೇ ಇದು ಅಷ್ಟೇ, ಇನ್ನೇನಿಲ್ಲ. ಇದು ಬಲೆ ಮೋಸ ಇದು ಸರ್ಕಾರ. ಏನ್ ಅನ್ಸುತ್ತೆ ಸರ್, ಯಾಕೆ ಇವಾಗ ಈ ವಿಚಾರವನ್ನ ಈಚೆ ತೆಗ್ದಿದ್ದಾರೆ ಅಂತ ಅನ್ಸುತ್ತೆ? ಹನಿ ಡ್ರಾಪ್ ವಿಚಾರ ಯಾಕೆ ಇಷ್ಟು ದಿನ ಇಲ್ದಿರೋದು ಯಾಕೆ ಇವಾಗ ಈಚೆ ಬಂತು ಅಂತ ಅನ್ಸುತ್ತೆ? ಇವೆಲ್ಲ ಒಂಥರ ಅವರೇ ಹೇಳ್ತಾರಲ್ಲ, ಡೈರೆಕ್ಟ್ರುಗಳು, ಸ್ಕ್ರಿಪ್ಟ್ ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ಇದ್ದಾರೆ ಅಂದ್ಬಿಟ್ಟು. ಇವಾಗ ಇನ್ನೇನು ಅಕ್ಟೋಬರಲ್ಲಿ ಏನೋ ಅಧಿಕಾರ ಹಸ್ತಾಂತರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗೆಲ್ಲ ಪಿಕ್ಚರ್ಗಳು ಬರ್ತಾ ಐತೆ.
ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ ಅಂದ್ಬಿಟ್ಟು ಒಂದು ಇದಿದೆ. ಅದು ಯಾರು ಮಾಡ್ಕೊಂಡಿದಾರೋ ಗೊತ್ತಿಲ್ಲ, ಯಾರು ಅಧಿಕಾರ ಹಸ್ತಾಂತರ ಮಾಡ್ಕೊಬೇಕು ಅಂದ್ಬಿಟ್ಟು ಯಾರು ಸೈನಲ್ಲಿ ಹಾಕಿದಾರೋ ಏನಿದಾರೋ ಅದೆಲ್ಲ ಗೊತ್ತಿಲ್ಲ. ಅದಕ್ಕೋಸ್ಕರ ಇವ್ರುಗಳು ನೀವು ಹಂಗೆ ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ, ಯಾವ ಅಧಿಕಾರ ಹಸ್ತಾಂತರನೂ ಮಾಡಲ್ಲ ಅಲ್ಲಿ ಸಿದ್ದರಾಮಯ್ಯ ಇರೋ ತನಕ ಅಧಿಕಾರ ಹಸ್ತಾಂತರ ಆಗಲ್ಲ ಅಷ್ಟೇ. ಡಿ ಕೆ ಒಂದು ಕಡೆ ಹಂಗೆ ಮಾಡ್ತಾ ಇರಬೇಕು, ಇವರು ಸಿದ್ದರಾಮಯ್ಯನ ಕಡೆ ಈ ಥರ ಮಾಡ್ತಾ ಇರ್ತಾರೆ. ಇದನ್ನ ಯಾರು ಮಾಡ್ತಿರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಅದೇ ಈ ಎರಡು ಬಣ್ಣ ಇದೆ, ಒಂದು ಡಿ ಕೆ ಶ್ರೀ ಬಣ್ಣ ಇದೆ, ಒಂದು ಸಿದ್ದರಾಮಯ್ಯನ ಬಣ್ಣ ಇದೆ. ಅವ್ರವ್ರ ಬಣ್ಣದ್ದು ಅವ್ರವ್ರು ಹೆಂಗೆ ನಾಟಕ ಆಡಬೇಕು ಅವ್ರವ್ರ ಪ್ರೊಡ್ಯೂಸರು ಅವ್ರವ್ರ ಡೈರೆಕ್ಟರ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಜನಗಳು ಹೆಂಗಾನ ಇವ್ರು ಕೂತ್ಕೊಂಡು ಸೆಷನಲ್ಲಿ ಜನಗಳ ಕಷ್ಟ ಕೇಳ್ತಾ ಇಲ್ಲ ಇವರು. ಜನ ಹಾಳಾಗಿ ಹೋಗ್ಲಿ, ನಮ್ಮನೆ ತುಂಬಲಿ, ನಾವು ಕಾಸು ಮಾಡ್ಕೊಳ್ಳೋಣ, ನಾವು ಚೆನ್ನಾಗಿರೋಣ, ನಾವು ಎ ಸಿ ಕಾರಲ್ಲಿ ಓಡಾಡೋಣ, ಜನ ಹಾಳಾಗಿ ಬಿದ್ದೋಗ್ಲಿ, ಈ ಜನಗಳಿಗೂ ಬುದ್ಧಿ ಬರಬೇಕು. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ಬಿ ಜೆ ಪಿ ಪಕ್ಷದಲ್ಲೂ, ನಮ್ಮ ಬಿ ಜೆ ಪಿ ಅಂತಲ್ಲ, ಬಿ ಜೆ ಪಿ ಪಕ್ಷದಲ್ಲೂ ಸರಿಗಿರೋ ನಾಯಕತ್ವ ಇಲ್ಲ. ಅಲ್ಲೂ ಎಲ್ಲ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟವ್ರೆ. ವಿರೋಧ ಪಕ್ಷ ನಾಯಕನೂ ಅಡ್ಜಸ್ಟ್ಮೆಂಟೇ, ಎಲ್ಲ ಅಡ್ಜಸ್ಟ್ಮೆಂಟೇ. ಸುಮ್ಮನೆ ಬಂದು ಎಲ್ಲ ಮೈಕ್ ಮುಂದೆ ಹೂ ಅನ್ನೋದು, ಆಮೇಲೆ ಇನ್ನಗಡೆ 6:30-7 ಗಂಟೆ ಮೇಲೆ ಅವ್ರ ಸ್ಟೈಲ್ ತೋರಿಸೋದು ಅಷ್ಟೇ ಕತೆ. ಇದು ಜನಗಳು ಮೂರ್ಖರಾಗೋದು. ಬೀಟ್ ಪ್ಲಸ್ ಕರ್ನಾಟಕ.